ಸ್ನೇಹಿತರೆ ನಮಸ್ಕಾರ. ಇಂದಿನಿಂದ 77 ವರ್ಷ ಈ 4 ರಾಶಿಯವರಿಗೆ ಮಹಾರಾಜ ಯೋಗ, ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತೀರಾ. ಸಾಯಿಬಾಬರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಎಂದಿನಿಂದ 77 ವರ್ಷ ಈ 4 ರಾಶಿಯವರಿಗೂ ಕೂಡ ಮಹಾರಾಜ ಯೋಗದ ಜೊತೆಗೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುವ ಯೋಗ ಇದ್ದು ಸಾಯಿಬಾಬರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಸಾಯಿಬಾಬರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಸಕಲ ಐಶ್ವರ್ಯಗಳು ಕೂಡ ನಿಮ್ಮದಾಗತ್ತೆ. ಅದೃಷ್ಟ, ಯಶಸ್ಸು, ಗೌರವ ಎಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ಬಡ್ತಿಯ ಬಲವಾದ ಸಾಧ್ಯತೆಗಳಿದ್ದು ಸರ್ಕಾರಿ ವಿಷಯಗಳಿಂದ ಲಾಭ ಪಡೆದುಕೊಳ್ತೀರಾ. ನಿಮ್ಮ ಕುಟುಂಬದೊಳಗಿನ ನಿಮ್ಮ ಗೌರವ ಮತ್ತು ಪ್ರಭಾವ ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಕುಟುಂಬದವರೊಂದಿಗೆ ಮನೋರಂಜನಾ ಕ್ಷಣಗಳನ್ನು ಕಳೀತೀರಾ. ಇನ್ನು ನೀವು ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನ ಕೂಡ ಕಂಡುಕೊಳ್ತೀರಾ ಅಂತ ಹೇಳಲಾಗ್ತಿದೆ. ಅನೇಕ ಅತ್ಯುತ್ತಮ ವೃತ್ತಿ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅವುಗಳನ್ನ ಗುರುತಿಸಿದ್ರೆ ನಿಮ್ಗಿರ್ತಕ್ಕಂಥ ಸಮಸ್ಯೆಗಳಿರಬಹುದು, ಗೊಂದಲಗಳಿರಬಹುದು, ಎಲ್ಲವೂ ಕೂಡ ಪರಿಹಾರವಾಗುತ್ತೆ. ವಿದ್ಯಾರ್ಥಿಗಳು ಯಶಸ್ಸು ಮತ್ತು ಗೌರವವನ್ನ ಕಂಡುಕೊಳ್ತಾರೆ. ಚತುರ ಬುದ್ಧಿಶಕ್ತಿ ಮತ್ತು ದೂರದೃಷ್ಟಿಯಿಂದಾಗಿ ನೀವು ಪ್ರಯೋಜನವನ್ನ ಪಡೆದುಕೊಳ್ತೀರಾ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಯಶಸ್ಸು ಮತ್ತು ಗೌರವವನ್ನ ಪಡ್ಕೊಳ್ತಾರೆ. ವೈವಾಹಿಕ ಜೀವನ ಸಾಮರಸ್ಯದಿಂದ ಕೂಡಿರುತ್ತೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಗುಣಮಟ್ಟದ ಸಮಯವನ್ನ ಕಳಿತೀರಾ. ನಿಮ್ಗೆ ಈ ಸಮಯ ಪ್ರೋತ್ಸಾಹದಾಯಕವಾಗಿರುತ್ತೆ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ನೋಡ್ತಾರೆ. ನಿಮ್ಮ ಸಾಮಾಜಿಕ ಪ್ರಭಾವ ಹೆಚ್ಚಿಗೆ ಆಗುತ್ತೆ. ನೀವು ಬಟ್ಟೆ ಮತ್ತು ಐಷಾರಾಮಿ ವ್ಯಾಪಾರಿಗಳಾಗಿದ್ರೆ ನಿಮ್ಗೆ ಲಾಭ ಇದೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಗುರುಬಲ ಚೆನ್ನಾಗಿದೆ. ಕಂಕಣ ಭಾಗ್ಯ ಕೂಡ ಕೂಡಿ ಬರುವ ಸಾಧ್ಯತೆಗಳು ಗೋಚರವಾಗ್ತಿದೆ. ಉದ್ಯಮಿಗಳು ತಮ್ಮ ವ್ಯವಹಾರವನ್ನ ಬೆಳವಣಿಗೆಯತ್ತ ಮುಖ ಮಾಡುವಂತೆ ಮಾಡ್ತಾರೆ. ಸಾಮಾಜಿಕ ಪ್ರಭಾವ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನಿಮ್ಗೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಗುಣಮಟ್ಟದ ಸಮಯ ಕಳೆಯಕ್ಕೆ ಅವಕಾಶ ಕೂಡ ಸಿಗೋದ್ರಿಂದ ಸಣ್ಣ ಪ್ರವಾಸವನ್ನ ಕೂಡ ಆಯೋಜನೆ ಮಾಡ್ತೀರಾ. ನಿಮ್ಮ ಸಹೋದರರಿಂದ ನೀವು ಸಂಪೂರ್ಣ ಬೆಂಬಲವನ್ನ ಕೂಡ ಕಂಡುಕೊಳ್ತೀರಾ. ಜೊತೆಗೆ ಮೇಲಾಧಿಕಾರಿಗಳಿಂದ ನಿಮ್ಮ ಬೆಂಬಲವನ್ನ ಕಂಡುಕೊಳ್ತೀರಾ. ಹೀಗಾಗಿ ನಿಮ್ಮ ಬಾಂಧವ್ಯ ಕೂಡ ವೃದ್ಧಿಯಾಗುತ್ತೆ. ಮಕ್ಕಳನ್ನ ಹೊಂದಲು ಬಯಸೋರಿಗೆ ಈ ಒಂದು ಸಂದರ್ಭ ಅನುಕೂಲಕರವಾಗಿದೆ. ಮನೆಯಲ್ಲಿ ಸೌಕರ್ಯಗಳು ಕೂಡ ಹೆಚ್ಚಾಗಿ ವಿವಾಹಿತ ವ್ಯಕ್ತಿಗಳು ತಮ್ಮ ಅತ್ತೆ ಮಾವನಿಂದ ಗಮನಾರ್ಹ ಪ್ರಯೋಜನಗಳನ್ನು ಪಡೆದುಕೊಂಡು ಎಲ್ಲರೊಂದಿಗಿನ ನಿಮ್ಮ ಸಂಬಂಧಗಳು ಮೊದಲಿಗಿಂತ ಉತ್ತಮವಾಗುವಂತೆ ನೋಡ್ಕೊಳ್ತೀರಾ. ನಿಮ್ಗೆ ವೃತ್ತಿ ಪ್ರಗತಿಯ ಬಲವಾದ ಅವಕಾಶಗಳಿದ್ದು ಕೆಲಸದ ಜೊತೆಗೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಮೋಚನ ಮಾಡುತ್ತೀರಾ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದ್ತೀರಾ. ಮನೆ ನಿರ್ಮಿಸ್ತಿರೋರಿಗೆ ವಿಶೇಷವಾಗಿ ಲಾಭ ಆಗತ್ತೆ. ಪ್ರೇಮ ಜೀವನದಲ್ಲಿ ನೀವು ಆಶ್ಚರ್ಯ ಅಥವಾ ಉಡುಗೊರೆಯನ್ನ ಸಹ ಕಂಡುಕೊಳ್ತೀರಾ. ನಿಮ್ಗೆ ಅದೃಷ್ಟದ ಬಾಗಿಲು ಕೂಡ ಓಪನ್ ಆಗಿರೋದ್ರಿಂದ ಸಂಪತ್ತು ಹರಿದು ಬರೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ಸಂದರ್ಭ ಏನಿದೆಯಲ್ಲ ನಿಮ್ಗೆ ಸಾಕಷ್ಟು ನೆಮ್ಮದಿಯ ಜೊತೆಗೆ ರಾಜವೈಭೋಗದ ಜೀವನವನ್ನ ನೀಡುತ್ತೆ. ಪ್ರತಿ ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನ ಕಂಡುಕೊಳ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ 4 ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ ಮತ್ತು ಕೊನೆಯದಾಗಿ ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿ ಬಾಬಾಯ್ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.